ಜೋಕ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರ. ಜೋಕ್ ಜಂಕ್ಷನ್ಯಾಗ ಮಸ್ತ್ ಜೋಕ್ಗಳು ಬರ್ಲಿಕ್ಕತ್ತಾವ ಅಂತ ಹೇಳಿದ್ದೆ ನಿಮ್ಗೆ. ಈ ಸರ್ತೆ ಬಂದದ್ರಿ ಕೆ ಗಣೇಶ್ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಒಬ್ಬಾಕಿ ಸೊಸಿ ತನ್ನ ಅತ್ತೆಯನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಹೋದ್ಲಂತೆ. ಡಾಕ್ಟರು ಆಮೂಲಾಗ್ರವಾಗಿ ಆ ಅತ್ತೆಯನ್ನು ಪರೀಕ್ಷೆ ಮಾಡಿದ್ರಂತೆ. ಪಾಪ ಅತ್ತಿಗೆ ಸುಸ್ತು ಗಿಸ್ತು ಆಗ್ತಿತ್ತು. ಅದಕ್ಕೆ ಔಷಧಿನೂ ಮಾಡಿದರು ಮತ್ತು ಮೇಲೆ ಟ್ರೀಟ್ಮೆಂಟು ಕೊಟ್ಟರು. ಹೋಗೋ ಹೊತ್ನ್ಯಾಗ ಆ ಸೊಸಿನ ಕರೆದು ಡಾಕ್ಟ್ರು ಹೇಳಿದರು, ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಅತ್ತೆಯವರೆಲ್ಲ ಆರಾಮಾಗ್ತಾರೆ, ಸ್ವಲ್ಪ ರೆಸ್ಟ್ ಬೇಕು ಅವ್ರಿಗೆ ಅಷ್ಟೇ. ಅವ್ರು ರೆಸ್ಟ್ ತೊಗೊಂಡ್ರೆ ಅಂದ್ರೆ ಪೂರ್ಣ ಆರಾಮಾಗ್ತಾರೆ, ಯಾಕೆ ಚಿಂತೆ ಮಾಡ್ತೀರಿ, ಇಷ್ಟ್ಯಾಕೆ ಟೆನ್ಷನ್ ಮಾಡ್ಕೊಂಡಿರಿ, ನೋ ಟೆನ್ಷನ್ ಅಂದ್ರೆ. ಅದಕ್ಕೆ ಅಕ್ಕಿ ಸೊಸಿ ಹೇಳಿದ್ಲಂತ, ಈಗ ಹೇಳಿದ ಮಾತ್ರ ನನಗೆ ಟೆನ್ಷನ್ ಆಗ್ಲಿಕ್ಕತ್ತದ, ಅವ್ರು ಆರಾಮಾದ್ರೆ ನನ್ನ ಜೀವನ ನರಕ ಆಗ್ತದೆ. ಒಬ್ಬ ಡಾಕ್ಟ್ರು ಒಬ್ಬ ವ್ಯಕ್ತಿಗೆ ಹೇಳ್ದ, ನೋಡ್ರಿ ನೀವು ಹಣ್ಣುಗಳನ್ನು ಸಿಪ್ಪೆ ಸಹಿತ ತಿನ್ನಿರಿ, ಅವು ಜಾಸ್ತಿ ಆರೋಗ್ಯ ಕೊಡ್ತಾವೆ, ನೀವು ಆರೋಗ್ಯವಾಗಿರ್ತೀರಿ ಅಂಥೇಳಿ. ಮರುದಿವ್ಸ ಆ ವ್ಯಕ್ತಿ ಡಾಕ್ಟ್ರ್ ಕಡೆ ಬಂದ. ಡಾಕ್ಟ್ರ್ ನನಗೆ ಹೊಟ್ಟೆ ನೋಯಿಸ್ಲಿಕ್ಕತ್ತದ, ಹೊಟ್ಟೆ ಕಡಿಲಿಕ್ಕತ್ತದ, ಕೂತಲ್ಲಿ ಕೂಡ್ಲಿಕ್ಕೆ ಆಗೋಲ್ತು, ಹಗಲೆಲ್ಲ ಎಡ್ತಾಕ್ಲಿಕ್ಕತ್ತೀನಿ, ನೀವು ಹೇಳ್ದು ಹೆಂಗೆ ಮಾಡಿದ್ದಕ್ಕೆ ಹಿಂಗಾಗ್ಯದ, ಯಾಕಂದ್ರೆ ನಾನು ಹಣ್ಣನ್ನು ಸಿಪ್ಪೆ ಸಹಿತ ತಿಂದೇನಿ. ಡಾಕ್ಟ್ರ್, ಹೌದು ಯಾವ ಹಣ್ಣು ತಿಂದ್ರಿ? ಹಲಸಿನ ಹಣ್ಣು ತಿಂದೇನು ಡಾಕ್ಟ್ರ್. ಮಂಡ್ಯದಿಂದ ಕೆ ರಮೇಶ್ ಅನ್ನೋರು ಕಳಿಸಿದ ಜೋಕಿದು. ಅವ್ರು ಹೇಳ್ತಾರೆ, ಒಬ್ಬಾಕಿ ಅಜ್ಜಿ ತನ್ನ ಮೊಮ್ಮಗೆ ಹೇಳಿದ್ಲಂತ, ಮೊಮ್ಮಗನ ನಿನಗೆ ತ್ರಾಸಾಗ್ಯದಲ್ಲ, ನೀನು ಕೆಲಸ ಮಾಡು, ಹರಳೆಣ್ಣೆ ಕುಡಿ, ಆರಾಮಾಗ್ತದೆ. ಅವನಂತ, ಹೌದಾ ಹರಳೆಣ್ಣೆ ಕುಡಿದ್ರೆ ಆರಾಮಾಗ್ತದೆ, ನಾನು ಮುಂಜಾನೆ ಹೇಳ್ತೇನೇನು? ಅದಕ್ಕೆ ಆಕೆ ಅಜ್ಜಿ ಹೇಳಿದ್ಲಂತ, ಮುಂಜಾನೇನು ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಓಡಾಡ್ತಿರ್ತಿ ಅಂತ. ಡಾಕ್ಟರ್ ಧರ್ಮಣ್ಣ ಅವರು ಇತ್ತೀಚೆಗೆ ನೇತ್ರದಾನ ಶಿಬಿರಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಪಕ್ಕದಲ್ಲಿದ್ದಂಥ ರಘು ಅಶ್ವತ್ಥಪ್ಪ ಬಂದು ಕೇಳಿದರು, ಯಾಕೆ ಡಾಕ್ಟ್ರ ನೀವು ನೇತ್ರದಾನ ಶಿಬಿರ ಶುರು ಮಾಡಿರಿ, ಯಾಕೆ ನೀವು ಮೊದಲು ರಕ್ತದಾನ ಶಿಬಿರ ಮಾಡ್ತಿದ್ರಲ್ಲ, ಯಾಕೆ ನೇತ್ರದಾನ? ಅದಕ್ಕೆ ಧರ್ಮಣ್ಣ ಅವ್ರು ಹೇಳಿದರು, ಏನು ಮಾಡೋದು, ನಾವೀಗ ರಕ್ತದಾನ ಶಿಬಿರಕ್ಕೆ ಬರ್ರಿ ಅಂಥೇಳಿ ಎಷ್ಟೋ ಮಂದಿನ ಕರಿತೀವಿ, ಹೆದರಿ ಹೋಗ್ತಾರೆ, ಯಾಕಂದ್ರೆ ಅವ್ರು ರಕ್ತ ಕೊಡ್ಬೇಕಾಗ್ತದಲ್ಲ, ಚುಚ್ಚಬೇಕಾಗ್ತದೆ, ಅದಾಗ್ತದೆ. ನೇತ್ರದಾಗ ಏನಿಲ್ಲ, ಒಂದು ಕಡೆ ಸಹಿ ಮಾಡಿ ಹೋಗ್ಬೇಕಾಗ್ತದೆ, ಹಿಂಗಾಗಿ ಎಲ್ಲರೂ ಬಂದು ಮಕ್ಕಳು ಸಹಿ ಮಾಡಿ ಹೋಗ್ತಾರೆ. ಡಾಕ್ಟ್ರಿಗೆ ರೋಗಿ ಹೇಳ್ದ, ಡಾಕ್ಟ್ರ ನೀವು ನನಗೆ ಮಾಡಿದ ಉಪಕಾರನ ಮರಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ದಿವಸದಿಂದ ನರಳ್ತಿದ್ದೆ ನಾನು, ಈ ರೋಗದಿಂದ ನೀವು ನನ್ನನ್ನು ಮುಕ್ತ ಮಾಡಿದ್ರಿ, ಹೇಳ್ರಿ ನಿಮ್ಮ ಋಣನ ಹೆಂಗೆ ತೀರಿಸ್ಲಿ? ಡಾಕ್ಟರ್ ಗಂಭೀರವಾಗಿ ಹೇಳಿದರು, ನೀವು ಚೆಕ್ ಕೊಡ್ಬೋದು, ಇಲ್ಲ ಮನಿ ಆರ್ಡ್ರ್ ಮಾಡ್ಬೋದು, ಇಲ್ಲ DD ಕೊಡ್ಬೋದು, ಇಲ್ಲ ಕ್ಯಾಶಾಗಿ ಕೊಟ್ಟರೆ ನಾನು ಎಣಿಸ್ಕೋತೇನೆ. ಗೆಳೆಯರ, ಇಂಥ ಮಸ್ತ್ ಜೋಕ್ಗಳು ನಿಮ್ಮ ಕಡೆ ಇದ್ರೆ ದಯವಿಟ್ಟು ನಾನು ಕಳಿಸ್ರಿ. ನನ್ನ ನಂಬರ್ದ 99 ಪೂಜಿ 98 ಪೂಜಿ 99. ಹಾಂ, ಮತ್ತೊಂದಿಷ್ಟು ಜೋಕ್ ಸಲುವಾಗಿ ವಾಪಸ್ ಬರ್ರಿ. ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬರ್ತೇನೆ. ಥ್ಯಾಂಕ್ ಯು.